ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಋಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಾಡಿ ಪ್ರಕರಣ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ನಿನ್ನೆ 24ನೇ ನುಡಿ ಆಯಿತು. ಇವತ್ತು 25ನೇ ನುಡಿ. ತ್ರಿಪದ ತ್ರಿದಶಾಧ್ಯಕ್ಷ ತ್ರಿಪಥಗಾಮಿನಿ ಪಿತ ತ್ರಿವಿಕ್ರಮ ಕೃಪಣವತ್ಸಲ ಕುವಲಯದಳ ಶ್ಯಾಮ ನಿಸ್ಸೀಮ. ತ್ರಿಪದ ಅಂತಂದ್ರೆ ಮೂರು ಪಾದ, ಮೂರು ಸಂಖ್ಯೆ ಬಂದರೆ ಹರಿಕಥಾಂಸದಲ್ಲಿ ಬಹಳಷ್ಟು ಅರ್ಥಗಳು ಬರ್ತದೆ. ಈ ತ್ರಿಪದ ಮೂರು ಪದ, ಇದು ಮೂರು ಪಾದಗಳು ಅಂತಂದ್ರೇನು? ಗಾಯತ್ರಿ ಮಂತ್ರ ಮೂರು ಪಾದಗಳು. ಆಮೇಲೆ ವ್ಯಾರತಿ ಮಂತ್ರ ಭೂರ್ಭುವ ಸ್ವಹ, ಇದು ವ್ಯಾರತಿ ಮಂತ್ರದ ಮೂರು ಪಾದ. ಇದಕ್ಕೆ ತ್ರಿಪದ ಅಂತ. ತ್ರಿದಶಾಧ್ಯಕ್ಷ ಅಂತಂದ್ರೇನು? ಇಲ್ಲಿ ಗಾಯತ್ರಿ ಮಂತ್ರದಲ್ಲಿ 24 ಅಕ್ಷರಗಳು. ಆ ಅಕ್ಷರಗಳಿಗೆ ಪ್ರತಿಪಾದ್ಯನಾದಂತಹ ದೇವತೆಗಳು, ಆ ದೇವತೆಗಳಿಗೆ ಅಧ್ಯಕ್ಷನಾದಂಥ ಭಗವಂತ, ಅಂದರೆ ಅವರಿಗೆ ನಿಯಮನ ಮಾಡಿದಂಥ ಭಗವಂತ. ಅದೇ ಇಲ್ಲಿ ಕೇಶವಾದ 24 ರೂಪಗಳನ್ನ ಇದೆ ಭಗವಂತದ್ದು. ಇಲ್ಲಿ ತತ್ವಾಭಿಮಾನ ದೇವತೆಗಂತೂ ತಗೋಬೋದು. ಗಾಯತ್ರಿಗೆ 24 ಅಕ್ಷರಾಭಿಮಾನಿ ಅಂತಲೂ ತಗೋಬೋದು. ಅಲ್ಲಿದ್ದಂಥ ಭಗವಂತನ ಕೇಶವಾದ 24 ರೂಪಗಳನ್ನು ಅಲ್ಲಿ ಅವರಿಗೆ ಅಧ್ಯಕ್ಷನಾಗಿದ್ದಾನೆ ಅಂತಂದ್ರೇನು? ಅಲ್ಲಿ ನಿಯಮನ ಮಾಡುವಂಥ ಭಗವತ್ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ. ಆಮೇಲೆ ತ್ರಿಪಥಗಾಮಿನಿ ಅಂತಂದರೆ ಗಂಗೆ ಸ್ವರ್ಗದಿಂದ ಬಂದದ್ದು ಪೂರ್ವ ಪಕ್ಷ ದಕ್ಷಿಣ ಉತ್ತರಕ್ಕೆ ಬಂದು ಇಲ್ಲಿ ಅದು ಮೇರು ಪರ್ವತದಲ್ಲಿ ಬಿದ್ದು ನಾಲ್ಕು ಭಾಗ ಆಯಿತು. ಈ ದಕ್ಷಿಣ ಬಂದಂಥ ಮಂದಾಕಿನಿ, ಅಲ್ಲಿ ಅಲಕ್ನಂದ ಆಮೇಲೆ ಅಲಕ್ನಂದ ಇಲ್ಲಿ ಬಂದದ್ದು. ಅದನ್ನೇ ಮುಂದೆ ಗಂಗಾ ಆಗಿ ಬರ್ತಾಳೆ ಅಂತ. ಅಲ್ಲಿ ಮಂದಾಕಿನಿ ಸೇರ್ಕೋತಾಳೆ, ಆಮೇಲೆ ಗಂಗಾ ಆಗ್ತಾಳೆ ಅಂತ. ಸೊ ಅದಕ್ಕೆ ಗಂಗಾ. ಆಮೇಲೆ ನಮ್ಮದು ಈ ಮೂರು ಗಂಗಾ, ಯಮುನಾ, ಸರಸ್ವತಿ, ಈ ಮೂರು ನದಿಯ ಸನ್ನಿಧಾನವನ್ನು ನಾವು ಸುಷುಮ್ನ ನಾಡಿಯಲ್ಲಿ ಚಿಂತನೆ ಮಾಡಬೇಕು. ಸುಷುಮ್ನ ನಾಡಿಯಲ್ಲಿ ನೆತ್ತಿಯಲ್ಲಿ ಇದೆ. ಇಲ್ಲಿ ಎಲ್ಲ ತಿರುಸಲು ಹೊಡಿತದೆ ಎಲ್ಲ ನಾಡಿಗಳನ್ನು. ಅಲ್ಲಿ ಎಲ್ಲ ನದಿಗಳ ಸನ್ನಿಧಾನ. ಸೊ ಅಲ್ಲಿ ಗಂಗಾ, ಯಮುನಾ, ಸರಸ್ವತಿದು. ಗಂಗೆಯಲ್ಲಿ ಮಾಧವ ರೂಪಿ ಪರಮಾತ್ಮ, ಯಮುನಾನಲ್ಲಿ ಕೃಷ್ಣ ರೂಪಿ ಪರಮಾತ್ಮ, ಮಾಧವ ಕೃಷ್ಣ, ಆಮೇಲೆ ಪದ್ಮನಾಭ ರೂಪಿ, ಸರಸ್ವತಿಯಲ್ಲಿ ಪದ್ಮನಾಭ ಪರಮಾತ್ಮನ ಚಿಂತನೆ ಮಾಡಬೇಕು. ಸೊ ಹೀಗೆ ಈ ರೀತಿಯಾದಂಥದ್ದು ಮೂರು ನಾಡಿಯಲ್ಲಿ ಮೂರು ನದಿಯ ಚಿಂತನೆಯನ್ನು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ. ಇಲ್ಲಿ ಇಡಾಪಿಂಗಳ ಅಂತ ಸುಷುಮ್ನ, ಇಡಾಪಿಂಗಳ ಸುಷುಮ್ನ ನಾಡಿ. ಈ ಮೂರು ನಾಡಿ ಒಳಗಡೆ ಇಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿಯ ಚಿಂತನೆಯನ್ನು ಕೂಡ ಮಾಡ್ಬೋದು ಅಂತ. ಈ ತ್ರಿಪಥಗಾಮಿನಿ ಪಿತ, ಅವ್ರಿಗೆ ತಂದೆ ಆದಂಥ ಯಾರು? ಭಗವಂತ. ಯಾರು? ತ್ರಿವಿಕ್ರಮ ರೂಪಿ ಪರಮಾತ್ಮ, ತ್ರಿವಿಕ್ರಮ. ಇದೆಲ್ಲರೂ ಗೊತ್ತಿದೆ. ವಾಮನ ರೂಪಿ ಪರಮಾತ್ಮನಿಗೆ ಬಂದ, ಆಮೇಲೆ 3 ಹೆಜ್ಜೆಯನ್ನು ಕೇಳ್ದ. ಅದಕ್ಕೆ ಇಲ್ಲಿ ತ್ರಿಪದ ಅಂತಾರೆ, ಅಲ್ಲಿ ಕೂಡ 3 ಹೆಜ್ಜೆ ಕೇಳ್ದ ಅನ್ನೋಂಥದ್ದು ಕೂಡ ಅರ್ಥ ಆಗ್ತದೆ. ಇಂಥ ತ್ರಿವಿಕ್ರಮ, ಅದು ಮೂರು ಪಾದದಿಂದ ವ್ಯಾಪಿಸಿದಂಥ ಶೌರ್ಯ ತೋರಿಸಿದಂಥ ತ್ರಿವಿಕ್ರಮ ರೂಪಿ ಪರಮಾತ್ಮ, ಕೃಪಣವತ್ಸಲ. ಆಮೇಲೆ ಇಲ್ಲಿ ಯಾರು ದೀನರಾಗಿರ್ತಾರೆ, ಯಾರು ಶರಣಾಗರಾಗ್ತಾರೆ, ಅವರಿಗೆ ಅವನು ಪ್ರೀತಿಯಾಗಿ ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ. ಕುವಲಯದಳ ಅಂದರೆ ಇದು ಕೈಂದೆಲೆ ಎಲೆ ಅಂತಂದರೆ ಕರೆ ಕಮಲದ ಎಲೆದು ಹೇಗಿರುತ್ತೆ ಹಾಗೆ ಅದು ಆ ವರ್ಣದ ಶ್ಯಾಮ ನಿರ್ಮಾಣ. ಶ್ಯಾಮ ನಿಸ್ಸೀಮ ಅಂತಂದ್ರೇನು? ಇಲ್ಲಿ ಪರಾಕ್ರಮಿಯಾದಂಥ ನಿಸ್ಸೀಮ ಅಂತಂದರೆ ಅವನಿಗೆ ಸಮನಾದಂಥವ್ರು ಯಾರೂ ಇಲ್ಲ. ಅವನು ಅಷ್ಟು ಶ್ರೇಷ್ಠವಾದ ಎಲ್ಲ ಗುಣದಲ್ಲಿ ಅವನು ಯಾವಾಗಲೂ ಗುಣರೂಪ ಕ್ರಿಯೆಗಳ ಚಿಂತನೆ ನಾವು ಮಾಡಬೇಕು. ಅವನ ಗುಣರೂಪ ಕ್ರಿಯೆಗಳೇ ಮಾಡುವಂಥದ್ದು ಯೋಗ್ಯತೆ ಬೇರೆ ಯಾರಿಗೂ ಇಲ್ಲ. ಅದಕ್ಕೆ ನಿಸ್ಸೀಮ, ಅದರಲ್ಲಿ ಸೀಮೆ ಇಲ್ಲದಂಥದ್ದು ಗುಣರೂಪ ಕ್ರಿಯೆಗಳನ್ನು ಭಗವಂತ ತೋರಿಸ್ತಾನೆ ಅಂತ. ಅಪರಿಮಿತ ಚಿತ್ ಸುಖ, ಮಿತಿಯೇ ಇಲ್ಲ ಅಂತ, ಮಿತಿನೇ ಇಲ್ಲ. ನಿಸ್ಸೀಮ ಅಂತಂದರೆ ಅದ್ರ ಪ್ರಕಾರ ಅನ್ಲಿಮಿಟೆಡ್ ಅಂತ ಹೇಳ್ತಿಲ್ಲ. ಅವನ ಗುಣಗಳಲ್ಲಿ ಲಿಮಿಟ್ ಇಲ್ಲ, ಅವನ ರೂಪಗಳಿಗೆ ಲಿಮಿಟ್ ಇಲ್ಲ, ಅವತಾರಗಳಿಗೆ ಲಿಮಿಟ್ ಇಲ್ಲ. ಹೀಗೆ ಅಪರಿಮಿತ ಚಿತ್ ಸುಖ ಗುಣಾತ್ಮಕ. ಚಿತ್ ಸುಖ ಅಂದರೆ ಅವನು ಅಪ್ರಾಕೃತರಾದಂಥ ಚಿದಾನಂದೈಕ ದೇಹನಿದ್ದ ಭಗವಂತ ಇದ್ದಾನೆ. ಗುಣಾತ್ಮಕ ಅಂದರೆ ಗುಣ ವಪುಷರ ದೇಹ, ಅವನ ದೇಹ ಆಗದೆ ಜ್ಞಾನಾನಂದ ಸ್ವರೂಪಿ ಭಗವಂತನ ದೇಹ, ಅಪ್ರಾಕೃತವಾದಂತಹ ದೇಹ. ಈಗ ಸಕ್ಕರೆ ಗೊಂಬೆ ಬಡ ಎಲ್ಲ ಕಡೆ ಸಕ್ಕರೆನೇ ಇದೆ. ಅದೇ ರೀತಿಯಾಗಿ ಭಗವಂತ ದೇಹ ಎಲ್ಲ ಆನಂದಮಯ ಸುಖಮಯ ಆದಂತಹದ್ದು, ಜ್ಞಾನಮಯ ಆದಂಥದ್ದು ಭಗವಂತನ ರೂಪ ಅಂತ. ವೈಕುಂಠ ಆದಿ ಲೋಕಾಧಿಪ ಅಂದರೆ ವೈಕುಂಠ ಇಲ್ಲಿ ಮೇಲೆ ತ್ರಿಪದ ಅಥವಾ ತ್ರಿದಶ ಅಂತಾರೆ. ತ್ರಿಪಥಗಾಮಿನಿ ಕೂಡ ಅಲ್ಲಿ 3 ಲೋಕದಲ್ಲಿ
ಭಗವಂತ ಇದ್ದದ್ದು ಅಂತ ಅಲ್ಲಿನೂ ಬರ್ತದೆ, ಇಲ್ಲೂ ಬರ್ತದೆ. ವೈಕುಂಠಾದಿ ಲೋಕಾಧಿಪ ಅಂದರೆ ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಈ 3 ಲೋಕಕ್ಕೆ ಅಧಿಪತಿ ಆದಂತಹದ್ದು ಭಗವಂತ. ಆಮೇಲೆ ತ್ರಯೀಮಯ ಅಂತಂದರೆ ಸಾಮವೇದಂಥ ಪ್ರತಿಪಾದಂಥದ್ದು ಭಗವಂತ. ಇಲ್ಲಿ ತನ್ನವರ ಶಬ್ದ ಅಲ್ಲೇ ಮೇಲೆ ಜಗನ್ನಾಥದಾಸ್ ಕೊಡ್ತಾರೆ. ಅಂದರೆ ಭಗವಂತ ನಮಗೆ ತನ್ನವರು ಅಂತ ಭಗವಂತ ತಿಳ್ಕೋಬೇಕು. ಅದಕ್ಕೆ ನಾವು ಯಾವಾಗಲೂ ದಾಸನ್ನ ಮಾಡಿಕೊ ಎನ್ನ ಅಂತ ಹೇಳ್ತೀವಲ್ಲ. ಸೊ ಭಗವಂತ ನಮಗೆ ಇವ್ರು ನನ್ನವರು ಅಂತ ತಿಳ್ಕೋಬೇಕು. ಹಾಗೆ ಭಗವಂತ ಯಾರಿಗೆ ನನ್ನವರು ಅಂತ ತಿಳ್ಕೊತಾನೋ, ಯಾವಾಗ ತಿಳ್ಕೊತಾನೋ ನಾವು ಅವನ ಮೇಲೆ ಭಕ್ತಿ ಮಾಡಿದರೆ, ಅವನೇ ಸರ್ವಶ್ರೇಷ್ಠ ಅಂತ ನಾವು ಚಿಂತನೆ ಮಾಡಿದರೆ, ಅವನ ಗುಣರೂಪ ಕ್ರಿಯೆಗಳ ಚಿಂತನೆ ಮಾಡಿದರೆ ಅವ್ರು ತನ್ನವರು ಅಂತ ನಮಗೆ ಗಣನೆ ಮಾಡ್ಕೊಳ್ತಾನೆ. ನಿಷ್ಕಪಟ ದಿಂಪೊರೆವ, ನಿಷ್ಕಪಟ ನಮಗೆ ರಕ್ಷಣೆ ಮಾಡ್ತಾನೆ. ಆ ರಕ್ಷಣೆ ಮಾಡಿದ್ರಿಂದ ಅವನಿಗೇನಾದ್ರು ಲಾಭ ಇದೆಯಾ? ಇಲ್ಲ. ಸೊ ಅದಕ್ಕೆ ಯಾವುದೂ ಕಪಟ ಇರೋದಿಲ್ಲ. ಕಪಟ ಅಂದರೆ ಸ್ವಾರ್ಥ ಬುದ್ಧಿ ಇರೋದಿಲ್ಲ. ಭಗವಂತ ತನ್ನ ಸ್ವಾರ್ಥಕ್ಕಾಗಿ ನಮಗೆ ರಕ್ಷಣೆ ಮಾಡೋದಿಲ್ಲ. ಅವನು ನಮ್ಮ ಭಕ್ತಿಗೆ ಮೆಚ್ಚಿಬಿಟ್ಟು ನಮಗೆ ರಕ್ಷಣೆ ಮಾಡ್ತಾನೆ. ಇನ್ನು ತಿರ್ಗಾ ರಕ್ಷಣೆ ಅಂತ ಎಲ್ಲ ಕಡೆ ನಾವು ಚಿಂತನೆ ಮಾಡ್ತೀವಿ. ಪದೇ ಅದೇ ವಿಷಯ ಹೇಳ್ತಾ ಇರ್ತೀನಿ. ರಕ್ಷಣೆ ಅಂತಂದರೆ ನಾವು ಬರೆಯೋದು ಆಕ್ಸಿಡೆಂಟಿಂದ ರಕ್ಷಣೆ, ಏನೋ ಒಂದು ಮನೆಯಲ್ಲಿ ರಕ್ಷಣೆ, ಇದಿಷ್ಟೇ ನಮಗೆ ತಲೆಗೆ ಬರ್ತದೆ. ಅದು ಹಾಗಲ್ಲ. ರಕ್ಷಣೆ ಅಂತಂದರೆ ನಾವು ಬಂದದ್ದು ಜ್ಞಾನವನ್ನು ರಕ್ಷಣೆ ಮಾಡಿ ಉಳಿಬೇಕು. ಅದು ಉಳಿಬೇಕು. ಆಮೇಲೆ ಐಶ್ವರ್ಯಂತೂ ಸರಿ, ಆರೋಗ್ಯ ಉಳಿಬೇಕು, ನಮಗೆ ಬಂದಂಥ ಸುಖವನ್ನು ಉಳಿಬೇಕು, ಬಂದದ್ದನ್ನು ಈಶ್ವರ ಕೊಟ್ಟದ್ದು ಭಗವಂತನ ಉಳಿಬೇಕು. ಆಮೇಲೆ ನಮ್ಮ ಗಳಿಸಿದ ಪುಣ್ಯವನ್ನು ಉಳಿಬೇಕು, ಅದನ್ನು ಅದು ಹರ್ಕೊಂಡು ಹೋಗದೇ ಇರುವ ಹಾಗೆ ರಕ್ಷಣೆ ಮಾಡಬೇಕು. ಆಮೇಲೆ ಇದು ಮೋಕ್ಷವನ್ನು ಕೊಡಲಿಕ್ಕೆ ಬೇಕಾದಂಥ ಸಾಧನೆಗಳನ್ನು ನಾವು ಮಾಡಿಸ್ಬೇಕು, ಅದನ್ನು ಉಳಿಬೇಕು. ಈ ರೀತಿ ಎಲ್ಲರೂ ಆಮೇಲೆ ತಿರ್ಗಾ ಮೋಕ್ಷದ ರಕ್ಷಣೆ ಮಾಡ್ತಾನೆ. ಇಷ್ಟ ರೀತಿಯಿಂದ ಒಂದು ರಕ್ಷಣೆ ಅಂತಂತಂದಮೇಲೆ ಅಲ್ಲಿವರೆಗೂ ಹೋಗಬೇಕು. ಲೌಕಿಕವಾದಂಥ ವಿಷಯ ಇದ್ರ ಕೂಡ ಅದು ಬಹಳ ಕಡಿಮೆ ಬೆಲೆ ಇದ್ದಂಥದ್ದು. ಅದು ಬೇಕು. ನಾವು ಇರೋವರೆಗೂ ಅಂತ ದುಡ್ಡು ಬೇಕು. ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಏನು ಇಷ್ಟ ತೋಡಿ ಮಾಡೋದು, ನಾವು ಯಾರು ತೋಡ್ಬೇಕು, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಅಂತಂತೀವಿ. ಆದರೆ ಇಲ್ಲಿ ಇರೋವರೆಗೂ ಬೇಕಲ್ಲ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕಲ್ಲ ಅಂತಂದ್ಬಿಟ್ಟು ಅದಕ್ಕೆ ಭಗವಂತ ಏನೋ ಕೊಟ್ಟಿರ್ತಾನೋ ಅದು ಯೋಗಕ್ಷೇಮ ಅಂತ ಹೇಳ್ತಾರಲ್ಲ. ಯೋಗ ಅಂತ ನಮಗೆ ಇಲ್ಲಿ ಸಿಗುವುದು, ಕ್ಷೇಮ ಅಂತ ಅನ್ನೋದು ಉಳಿಯುವುದು. ನಮಗೆ ಬೇಕಾಗಿರುವಂಥ ವಸ್ತುವನ್ನು ಉಳಿಬೇಕು, ಅದನ್ನು ಕಳೆದು ಹೋಗಬಾರ್ದು. ಆ ರೀತಿಯಾಗಿ ಭಗವಂತ ರಕ್ಷಣೆ ಮಾಡ್ತಾರೆ. ರಕ್ಷಣೆಗೆ ಇಷ್ಟೆಲ್ಲ ವಿಸ್ತಾರವಾದಂಥದ್ದು ನಮಗೆ ಅರ್ಥವನ್ನು ಇರ್ತದೆ. ಇನ್ನು 26ನೇ ನುಡಿಯಲ್ಲಿ ಲವಣ ಮಿಶ್ರಿತ ಜಲವು ತೋರ್ಪುದು ಲವಣ ಉಪಾದಿಯಲ್ಲಿ ಜಿಹ್ವೆಗೆ ವಿವರಗೈಸಲು ಶಕ್ಯವಾಗುವುದೇನು ನೋಡಪರಿಗೆ. ಈಗ ಒಂದು ಉಪ್ಪು ನೀರು ಇರ್ತದೆ, ನೀರಿನಲ್ಲಿ ಉಪ್ಪು ಹಾಕಿರ್ತದೆ. ಅದು ಉಪ್ಪದು ನಮಗೆ ಟೇಸ್ಟ್ ಗೊತ್ತಾಗ್ತದೆ, ಆದರೆ ಅದು ಕಳಿಸೋದಿಲ್ಲ, ಅದು ಬೇರೆ ಮಾಡೋಕ್ಕೆ ಆಗೋದಿಲ್ಲ. ಅದು ನೀರು ಕೂಡ ಉಪ್ಪಿರಂತಲೇ ನಮಗೆ ಫೀಲ್ ಆಗ್ತದೆ, ಗೊತ್ತಾಗ್ತದೆ. ಅದು ಜೀವಗೆ ಅದನ್ನು ನಾವು ನಾಲ್ಗೆಯಲ್ಲಿ ಕೂಡ ನೀರು ಬೇರೆ ಮತ್ತು ಉಪ್ಪು ಬೇರೆ ಮಾಡ್ಲಿಕ್ಕೆ ಬರ್ತದೆ. ಅದು ಹೊರಗಡೆ ಪಾತ್ರೆಯಲ್ಲಿ ಕೂಡ ನೀರು ಬೇರೆ ಉಪ್ಪು ಬೇರೆ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಅದು ಇವರಿಗೈಸಲು ಶಕ್ಯವಾಗುವುದೇನು ಅಳ್ಕೊಳ್ಳಿ. ನಾವು ನೋಡುವವರಿಗೆ ಅದು ಬೇರೆ ಮಾಡಲಿಕ್ಕೆ ಶಕ್ಯ ಆಗ್ತದೇನೋ, ಆಗೋದೇ ಇಲ್ಲ ಅಂತ ಹೇಳಿದ ಹಾಗೆ ಸ್ವವಶ ವ್ಯಾಪಿ, ಸ್ವವಶದ ತನ್ನಲ್ಲಿ ತಾನು ವಶನಾಗಿ ಇದ್ದಾನೆ. ಇವಾಗ ನಾವು ನಮ್ಮ ಮನೆಯಲ್ಲಿದ್ದಂಥ ನಮ್ಗಿಂತ ಹಿರಿಯರ ವಶದಲ್ಲಿ ಇರ್ತೀವಿ. ಆಮೇಲೆ ಇವರೆಲ್ಲರೂ ದೇವತೆಗಳ ವಶದಲ್ಲಿ, ದೇವತೆಗಳು ಭಗವಂತನ ವಶದಲ್ಲಿ ಇರ್ತಾರೆ. ಹೀಗೆ ಎಲ್ಲರೂ ಒಬ್ಬರಿಗೊಬ್ಬರು ವಶದಲ್ಲಿ ಇದ್ದಾರೆ. ಆದರೆ ಭಗವಂತ ಮಾತ್ರ ಸ್ವವಶ, ತನ್ನಲ್ಲೇ ತಾನು ವಶನಾಗಿದ್ದಾನೆ, ಬೇರೆ ಅಧೀನವಾಗಿಲ್ಲ. ಅಂದರೆ ಸ್ವತಂತ್ರನಾಗಿದ್ದಾನೆ, ಸರ್ವ ಸ್ವತಂತ್ರನಾಗಿದ್ದಾನೆ. ಹೀಗೆ ಆಮೇಲೆ ವ್ಯಾಪಿ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತಿ ಕೂಡ ಬಹಳ ವಿಸ್ತಾರವಾದಂಥದ್ದು. ಹರಿಕಥಾನುಸಾರದಲ್ಲಿ ಎಲ್ಲ ಕಡೆಯೂ ಅದೇ ಬರ್ತದೆ, ಎಲ್ಲೆಲ್ಲೆಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ. ಎನಿಸಿ ಲಕ್ಷ್ಮೀಧವ ಚರ ಅಚರದೊಳಗೆ ತುಂಬಿಹನು ಅವಿದಿತನ ಅನಂತ ಗುಣವುಳ್ಳಂಥ ಭಗವಂತ ಸಾಕಲ್ಯ ಬಲ್ಲವರಾರು ಸುರರೊಳಗೆ. ಅಂದರೆ ಇಲ್ಲಿ ಭಗವಂತ ಸರ್ವಸ್ವತಂತ್ರನಾಗಿದ್ದಾನೆ. ಲಕ್ಷ್ಮೀಪತಿಯಾದಂತಹ ಭಗವಂತ, ಲಕ್ಷ್ಮೀನೇ ಎಲ್ಲಕ್ಕಿಂತನೂ ಶ್ರೇಷ್ಠಲಾಗಿದ್ದಾಳೆ. ಅವಳಿಗೇನೆ ಭಗವಂತನ ಗುಣಗಳನ್ನು ಇಳಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಅಚರದೊಳಗೆ ಅಂದರೆ ಜಂಗಮ ಜಡ ಒಳಗಳೇನು ಅದು ಎಲ್ಲ ಕಡೆನೂ ಭಗವಂತ ವ್ಯಾಪ್ತನಾಗಿದೆ. ತುಂಬಿಹನು ಅವಿದಿತನ ಅಂತಂದರೆ ಅನಂತ ಗುಣವುಳ್ಳದಂಥ ಭಗವಂತನ ಸಾಕಲ್ಯ ಸರಿಯಾಗಿ ತಿಳಿದುಕೋ ಯಾರಿಗೂ ಸಾಧ್ಯ ಆಗಿಲ್ಲ. ಸುರರೊಳಗೆ ಅಂತಂದರೆ ಇಲ್ಲಿ ದೇವತೆಗಳೊಳಗೆ, ಅಲ್ಲಿ ದೇವತೆಗಳ ಒಳಗಡೆ ಅಂತಂದರೆ ವಾಯುದೇವರು ಬಂದರು, ಲಕ್ಷ್ಮೀದೇವರು ಬಂದರು, ಎಲ್ಲರೂ ಬಂದರು. ಯಾರಿಗೂ ಭಗವಂತನ ಗುಣಗಳನ್ನು ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಉಪ್ಪಿನ ನೀರನ್ನು ಯಾಕೆ ಉದಾಹರಣೆ ಕೊಟ್ಟಿದ್ದಾರೆ. ಉಪ್ಪು ನೀರು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ,
ಉಪ್ಪರಿಗಿರ್ತದೆ ನಮಗೆ ಕಾಣಿಸೋದಿಲ್ಲ. ಅದೇ ರೀತಿಯಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅದರಲ್ಲಿ ಉಪ್ಪು ನೀರು ಹೇಗೆ ಉಪ್ಪು ನೀರು ಅದು ನೀರು ಕುಡಿದ್ರೆ ನಮಗೆ ಅದರದ್ದು ರುಚಿಯನ್ನು ಗೊತ್ತಾಗ್ತದೆ, ಅಲ್ಲಿ ಉಪ್ಪು ನೀರು ಗೊತ್ತಾಗ್ತದೆ. ಅದೇ ರೀತಿಯಾಗಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅದೇ ಅವಳು ಇದ್ದಾನೆ ಅಂತ ನಮಗೆ ಕಾಣಿಸುವುದಿಲ್ಲ, ಆದರೆ ಅವನ ಕಾರ್ಯಗಳು ನೋಡಿದರೆ ಅಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದರ ಅವನದು ಅಸೀಮಿತವಾದಂಥದ್ದು ಗುಣಗಳನ್ನು ಅವನ ಕಾರ್ಯಗಳನ್ನು ನೋಡಲಿಕ್ಕೆ ತಿಳಿಲಿಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಸಾಕಲ್ಲ ಬಲ್ಲವರು ಯಾರು ಸ್ವರ್ಗಳು ಯಾರಿಗೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಮೇಲೆ 27ನೇ ನುಡಿಯಲ್ಲಿ ವ್ಯಾಪ್ಯಾನಂದದಿ ಸರ್ವಜೀವರೊಳಗೆ ಚಿನ್ಮಯ ಘೋರಭವ ಸಂತಪ್ತಮಾನರು ಭಜಿಸೆ ಭಕುತಿಗಳಿಂದಲಿ ಇಹಪರದಿ ಅಂದರೆ ವ್ಯಾಪ್ಯಾನಂದದಿ ಅಂದರೆ ವ್ಯಾಪ್ಯಾನಂದದಿ ಅಂತಂದರೆ ಎಲ್ಲರೊಳಗೂ ಭಗವಂತ ವ್ಯಾಪ್ತನಾಗಿದ್ದಾನೆ. ಆದರೆ ಆಯಾ ಜೀವರಾಶಿ ಯೋಗ್ಯತಾನುಸಾರವಾಗಿ ಆ ಕರ್ಮಗಳನ್ನು ಪ್ರಕಟ ಮಾಡ್ತಾನೆ, ಗುಣಗಳನ್ನು ಪ್ರಕಟ ಮಾಡ್ತಾನೆ. ಸರ್ವ ಜೀವಗಳು ಎಲ್ಲ ಜೀವಗಳು ಇದ್ದಾನೆ. ಆದರೆ ಅವನು ಹೇಗಿದ್ದಾನೆ? ಚಿನ್ಮಯ, ಆಮೇಲೆ ಸಚಿನಾನಂದ ರೂಪಿ ಪರಮಾತ್ಮ ಇದ್ದಾನೆ. ಆದರೆ ಎಲ್ಲ ಜೀವರಾಶಿ ಒಳಗೆ ಅಲ್ಪವಾದಂಥ ಹಿಂದೆ ಕೂಡ ಬಂದಿದೆ, ಅಲ್ಪವಾದಂಥದ್ದು ಗುಣಗಳನ್ನು ಭಗವಂತ ಪ್ರಕಟ ಮಾಡ್ತಾನೆ. ಆದರೆ ಅವನು ಅಲ್ಪ ಅಲ್ಲ. ಆ ಜೀವ ಯೋಗ್ಯತಾನುಸಾರವಾಗಿ ಆ ಕರ್ಮಗಳನ್ನು ಮಾಡಿಸಿ ಅದರದ್ದು ಯೋಗ್ಯತೆಯನುಸಾರವಾಗಿ ಅದು ಮಾತ್ರ ಪ್ರಕಟ ಮಾಡ್ತಾನೆ, ಆ ಯೋಗ್ಯತಾನುಸಾರವಾಗಿ ಪ್ರಕಟ ಮಾಡ್ತಾನೆ. ಆದರೆ ಅವನು ಮಾತ್ರ ಸಚಿನಾನಂದ ರೂಪಿ ಪರಮಾತ್ಮದ ಸಂಪೂರ್ಣವಾಗಿದ್ದಾನೆ. ಆಮೇಲೆ ಘೋರಭವ, ಈ ಸಂಸಾರ ಅಂತಂದ್ರೂ ಬಹಳ ಘೋರವಾಗಿರುವಂಥ ಸಂಸಾರ. ಸಂತಪ್ತಮಾನರು ಅದರಲ್ಲಿ ಬಳಲ್ತಾ ಇದ್ದಾರೆ. ಭಗವಂತ ಎಲ್ಲ ಜೀವರಾಶಿಗಳು ಒದ್ದಾಡ್ತಾ ಇದ್ದಾರೆ, ಬಹಳ ಕಷ್ಟಪಡ್ತಾ ಇದ್ದಾರೆ. ಅದೇ ಭಜಿಸೆ, ಅದರಲ್ಲಿ ಭಗವಂತನಿಗೆ ಮಾತ್ರ ಭಜಿಸೆ ಅಂತಂದರೆ ಬರೀ ಭಜನೆ ಮಾಡುವಂತಂದ್ರೆ ಬರೀ ಹಾಡು ಹಾಡುವಂತಂದಲ್ಲ, ಶರಣಾಗತರಾಗಿ ಭಗವಂತ ನೀನೇ ಗತಿ ಅಂತಂದು ಶರಣಾಗತರಾಗಿ ಭಕುತಿಗಳಿಂದಲೇ ಇಹಪರದಿ, ನಾವು ಭಕ್ತಿಯಿಂದ ಪೂರ್ವಕವಾಗಿ ಭಗವಂತ ಪೂರ್ಣ ಶರಣಾಗತರವಾಗಿ ಅವನಿಗೆ ನಾವು ಭಕ್ತಿ ಮಾಡಿದರೆ ಶರಣಾಗತರಾದರಲ್ಲೇ ಇಹಪರದಿ ಅಂದರೆ ಸಂಸಾರದಲ್ಲಿನೂ ಆಯಿತು, ಆಮೇಲೆ ಪರ ಅಂತಂದರೆ ನಮ್ಮ ಮೋಕ್ಷದಲ್ಲಿ ಕೂಡ ಪ್ರಾಪ್ಯನಾಗುವನು. ಅಂದರೆ ಇಲ್ಲಿ ಅದು ಬಂದು ಒದಗುತ್ತಾನೆ, ನಮಗೆ ಒಂದು ಒದಗ್ತಾನೆ. ಆಮೇಲೆ ಪ್ರಾಪ್ತನಾಗುವನು ಅವರ ಅವಗುಣಗಳು ಒಪ್ಪಗೊಂಬನು. ಇಲ್ಲಿ ಸರಿಯಾಗಿ ನಾವು ಪದಚ್ಛೇದ ಮಾಡ್ಕೋಬೇಕು. ಅವರ ಅವಗುಣಗಳ ಒಪ್ಪಗೊಂಬನು ಅಂದರೆ ನೋಡಿ, ಎಲ್ಲ ಜೀವರಾಶಿಗಳಿಗೆ ಅಲ್ಲಿ ಕ್ಷಮ ಮಾಡ್ತಾನೆ ಅವನು. ಅಲ್ಲಿ ಎಲ್ಲ ಜೀವರಾಶಿಗಳಿಗೆ ಅವನು ವ್ಯಾಪ್ತನಾಗಿದ್ದಾನೆ. ಆ ಜೀವರಾಶಿಯ ಒಂದು ಅವಗುಣಗಳನ್ನು ನೋಡಲಾರದೆ ಒಪ್ಪುಗೊಂಬನು ಅಂದರೆ ಅದನ್ನು ನಿರ್ಲಕ್ಷ್ಯ ಮಾಡ್ತಾನೆ, ಅದು ಒಪ್ಕೊಳ್ಳೋದಿಲ್ಲ, ಅದು ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಂದರೆ ಭಕ್ತರು ಇರ್ತಾರೆ, ತಮ್ಮದು ಸಾಧನೆ ಮಾಡೋ ಪ್ರಯತ್ನ ಪಡ್ತಾ ಇರ್ತಾರೆ, ಭಗವಂತ ಭಕ್ತಿ ಮಾಡ್ತಾ ಇರ್ತಾರೆ. ಭಕ್ತವತ್ಸಲ, ಅದಕ್ಕೆ ಅವನು ಭಕ್ತವತ್ಸಲನಾಗಿದ್ದಾನೆ. ಭಕ್ತರಿಗೆ ಅವನು ಶರಣಾಗತರಾದಂತಹ ಭಕ್ತರಿಗೆ ಅವನು ಒಲಿತಾನೆ, ಅನುಗ್ರಹ ಮಾಡ್ತಾನೆ, ಪ್ರೀತಿ ಮಾಡ್ತಾನೆ. ವತ್ಸಲ ಅಂತಂದರೆ ಪ್ರೀತಿ ಮಾಡುವಂಥ ಭಗವಂತ. ತಪ್ಪಿಸ್ತಾನೆ. ಏನು ತಪ್ಪಿಸ್ತಾನೆ? ಜನ್ಮ ಆದಿ ದೋಷಗಳ ಅವರಿಗೆ ಅನವರತ. ಜನ್ಮ ಆದಿ ದೋಷ ಅಂತಂದರೆ ಜನ್ಮ ಮೃತ್ಯು ಇದನ್ನೆಲ್ಲ ಒಂದೇನು ಸರ್ಕಲ್ ಇದೆ, ಅದರಿಂದ ನಮಗೆ ಹೊರಗಡೆ ತರ್ತಾನೆ. ಅದು ಜನ್ಮ ಆದಮೇಲೆ ಮೃತ್ಯು ಆಗ್ತಿಲ್ಲ. ಜನ್ಮ ಅನೇಕ ಜನ್ಮ ತಾಳ್ತೀವಿ, ಅನೇಕ ಕರ್ಮಗಳನ್ನು ಮಾಡ್ತೀವಿ, ಅದನ್ನು ಸುಖ ದುಃಖ ಎರಡೂ ಭೋಗಿಸ್ತಾ ಇರ್ತೀವಿ. ಈ ರೀತಿಯಾದಂಥದ್ದು ಅವನಿಗೆ ಭಗವಂತನಿಗೆ ಭಕ್ತಿ ಶರಣಾಗತರಾಗಿ ಭಗವಂತನಿಗೆ ಭಕ್ತಿ ಮಾಡಿದರೆ ನಮ್ಮ ಜನ್ಮ ಮರಣ ಇದಂಥದ್ದೇನು ಸೈಕಲ್ ಇದೆ, ಆ ದೋಷ ಏನು ಇದೆಯೋ ದೋಷಗಳ ಅವರಿಗೆ ಅನವರತ, ಅದು ತಪ್ಪಿಸುವಂದರೆ ಬಿಡಿಸ್ಬಿಡ್ತಾನೆ. ಅಂದರೆ ನಮಗೆ ಪೂರ್ಣ ಇದು ಅಂದರೆ ಮೋಕ್ಷವನ್ನು ಕೊಡ್ತಾನೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಮೋಕ್ಷವನ್ನು ಕೊಡ್ತಾನೆ ಅಂತ ಈ ರೀತಿಯಾಗಿ ನಾವು ತಿಳ್ಕೋಬೇಕು. ಅದೇ ಶರಣಾಗತನಾಗಿ ಭಗವಂತನಿಗೆ ಭಕ್ತಿ ಮಾಡಿದರೆ, ಅವನಿಗೆ ಶರಣಾಗತನಾದರೆ ನೀನೇ ಗತಿ ಅಂತ ಅಂದ್ಬಿಟ್ರೆ ಅವನು ನಮಗೆ ರಕ್ಷಣೆ ಮಾಡ್ತಾರೆ. ರಕ್ಷಣೆದಂಥ ಅರ್ಥವನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದೀನಿ. ಅದೇ ಆ ರೀತಿಯಾಗಿ ಭಗವಂತ ಭಕ್ತವತ್ಸಲನಾಗಿ ಇದ್ದಾನೆ. ಆಮೇಲೆ ನಮಗೆ ಮೋಕ್ಷವನ್ನು ಕೊಡ್ತಾನೆ. ನಮಗೆ ಜನ್ಮ ಮರಣ ಎಂಬುದೇನು ದೋಷ ಇದೆ, ನಮ್ಮ ಲಿಂಗದೇಹ ಎಂಬುದೇನು ದೋಷ ಇದೆ, ಅಲ್ಲಿರುವಂಥ ನಮ್ಮ ಕರ್ಮಗಳಲ್ಲಿ ಕೂತಿದೆ ಅಂಥದ್ದು ದೋಷ ಇದೆಯೋ ಅದನ್ನೆಲ್ಲ ಭಗವಂತ ತಪ್ಪಿಸ್ಬಿಡ್ತಾನೆ, ನಮಗೆ ನಿವಾರಣೆ ಮಾಡ್ತಾನೆ ಅಂತನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ
ಎಲ್ಲ ನುಡಿಯ ಅರ್ಥವನ್ನು ನಾವು ಸಂಕ್ಷಿಪ್ತವಾಗಿದ್ರು ಕೂಡ ಇಲ್ಲೇ ಇದು ಈ ಗ್ರೂಪ್ ಇದ್ದದ್ದು ಈ ಫಾರ್ ಬಿಗಿನರ್ಸ್ ಇದೆ. ಯಾರಿಗೂ ಹರಿಕಥಾಸ್ವರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಅವ್ರಿಗೆ ಸಂಕ್ಷಿಪ್ತವಾದಂಥ ಮೊದಲು ಫಸ್ಟ್ ಲೆಸನ್ ಇದು. ಅದು ಇದು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ಬಿಟ್ರೆ ಆಮೇಲೆ ಮುಂದಿನ ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇದು ಎಲ್ಲ ನೀವು ಪ್ರಯತ್ನ ಪಡಬೇಕು. ಎಲ್ಲ ಪ್ರತಿ ಮನೆಗೂ ಹರಿಕಥಾಸ್ವರ ಪಾರಾಯಣ ನಡೀಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ನೀವು ಎಲ್ಲ ಸಹಕರಿಸಬೇಕು. ಎಲ್ಲರಿಗೂ ನೀವು ಇದು ಪಾರಾಯಣ ಮಾಡೋ ಹಾಗೆ ಅದು ಮಾಡಿರಿ. ಅವ್ರಿಗೆ ಅದು ಅರ್ಥ ತಿಳಿಯೋ ಹಾಗೆ ಮಾಡಿರಿ. ಇದನ್ನು ತಿಳಿಸಿ ಅವ್ರಿಗೆ, ಈ ಚಾನೆಲ್ ಬಗ್ಗೆ ತಿಳಿಸಿ ಅವ್ರಿಗೆ ದಿನನಿತ್ಯ ನೋಡೋ ಹಾಗೆ ಇದು ವಿಶೇಷವಾದಂಥದ್ದು ಒಂದು ಪ್ರೋತ್ಸಾಹ ಕೊಡಿ, ಮಾಡಿಸಿ ಅಂತ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಜಯತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು ಅಭಿನ್ನ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಮಸ್ತು.